Hello my dear students, welcome back. Today we are discussing about the calculation of Carl Pearson's coefficient of skewness, that is for continuous series. Okay, so here is the continuous series given. ನಮಗೆ ಏನು ಕೊಟ್ಟಿದ್ದಾರೆ, ಒಂದು ಕಂಟಿನ್ಯೂಸ್ ಸೀರೀಸ್ನ ಕೊಟ್ಟಿದ್ದಾರೆ ಮತ್ತು ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸನ್ನು. ಕರೆಕ್ಟಾ? ಸೊ ಫಸ್ಟ್ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸ್ಕ್ಯೂನೆಸ್, ದಟ್ ಈಸ್ ಕಾರ್ಲ್ ಪಿಯರ್ಸನ್ ಸ್ಕ್ಯೂನೆಸ್ ಅಂದರೆ ಮೀನ್ ಮೈನಸ್ ಮೋಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕರೆಕ್ಟಾ? ಸೇಮ್ ನಾವು ಇಂಡಿವಿಜುವಲ್ ಸೀರೀಸ್ ಮತ್ತು ಡಿಸ್ಕ್ರೀಟ್ ಸೀರೀಸಿಗೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ ಅದೇ ಫಾರ್ಮುಲಾನೇ ಕಂಟಿನ್ಯೂಸ್ ಸೀರೀಸಿಗೆ ಕೂಡ ನಾವಿಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಒಂದೇನಂತಂದರೆ ನಮಗೆ ಗೊತ್ತಿದೆ ಮೀನ್ನ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಮೋಡ್ನ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕರೆಕ್ಟಾಗಿ ಕಂಟಿನ್ಯೂಯಸ್ ಸೀರೀಸಿಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು ಗೊತ್ತಿದೆ ನಮಗೆ, ಹೌದಾ? ಸೊ ಅದೊಂದೇ ಡಿಫ್ರೆನ್ಸ್ ಇಲ್ಲಿ ನಿಮಗೆ ಆಗೋದು. ಸೊ ಫಸ್ಟ್ ಏನು ಮಾಡಬೇಕು, ನಾವು ಮೀನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ದೆನ್ ವಿ ವಿಲ್ ಗೋ ಫಾರ್ ದ ಮೋಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇವು ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಏನು ಮಾಡ್ಬೋದು, ನಾವು ಸ್ಕ್ಯೂನೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಕರೆಕ್ಟಾ? ಸೊ ಫಸ್ಟ್ ಏನು ಮಾಡ್ತೀರಾ, ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಸ್ನ ಟ್ಯಾಬ್ಯುಲೇಟ್ ಮಾಡ್ಕೊಳ್ರಿ. ಕರೆಕ್ಟಾ? ಅದಾದಮೇಲೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಫ್ರೀಕ್ವೆನ್ಸಿ ಮಾಡಿದ್ಮೇಲೆ ಏನು ಮಾಡ್ತೀರಾ, ಸಮೇಷನ್ ಆಫ್ ಎಫ್ ಅಥವಾ ಎನ್ ಅಂತ ನಾವೇನು ಕರಿತೀವಿ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್, ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಎನ್. ಕರೆಕ್ಟಾ? ಸೊ ಎನ್ ಆಯಿತು. ಸಿನ್ಸ್ ದ ಗಿವನ್ ಸೀರೀಸ್ ಈಸ್ ಕಂಟಿನ್ಯೂಯಸ್ ಸೀರೀಸ್, ನಿಮ್ಮ ಕೆಲಸ ಏನು, ಒಂದು ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್. ಕರೆಕ್ಟಾ? ವೈ? ಬಿಕಾಸ್ here we have to calculate the mean value and the formula to find the mean, that is for continuous series it is summation of fm ಬೇಕು ನಮಗೆ. ಕರೆಕ್ಟಾ? ಸೊ ಫಸ್ಟ್ ಏನು ಮಾಡ್ತೀರಾ, ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಎಮ್ ಇಸ್ ಕಾಲ್ಡ್ ಆಸ್ ವಾಟ್, ಮಿಡ್ ಪಾಯಿಂಟ್ ಆಫ್ ದ ಗಿವನ್ ಕಂಟಿನ್ಯೂಯಸ್ ಸೀರೀಸ್. ಹೌದಾ? ಸೊ 10 to 12 ಇದೆ, 12 to 14 ಇದೆ. ಸೊ ಯಾವ ರೀತಿ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ, 10 + 12 ಡಿವೈಡೆಡ್ ಬೈ 2, 12 + 14 ಡಿವೈಡೆಡ್ ಬೈ 2, ಅದೇ ರೀತಿ 14 + 16 ಡಿವೈಡೆಡ್ ಬೈ 2 ಅಪ್ ಟು ಏನು ಲಾಸ್ಟ್ ಕ್ಲಾಸ್ ಇಂಟರ್ವಲ್ವರೆಗೂ ಕ್ಯಾಲ್ಕುಲೇಟ್ ಮಾಡಿರಿ. ಏನಾಗುತ್ತೆ, 22 + 24 ಡಿವೈಡೆಡ್ ಬೈ 2. ಕರೆಕ್ಟಾ? ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ಎಮ್ಮನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಇದಾದಮೇಲೆ ಏನು ಮಾಡ್ತೀರಾ, ಎಫ್ ಎಮ್ ಬೇಕು ನಮಗೆ. ಕರೆಕ್ಟಾ? ಸಮೇಷನ್ ಆಫ್ ಎಫ್ ಎಮ್ ಬೇಕು. ಅದರಿಂದ ಫಸ್ಟ್ ಇಂಡಿವಿಜುವಲ್ ಎಫ್ ಎಮ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾ? ಸೊ ಎಫ್ ಇಂಟು ಎಮ್ ದಟ್ ಈಸ್ 4 × 11 44, 10 × 13 ಇಟ್ ಈಸ್ 130, 16 × 15 ಇಟ್ ಈಸ್ 240. ಅದೇ ರೀತಿ ಇನ್ನು ಉಳಿದ ಎಲ್ಲ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡಿರಿ, ಎಫ್ ಇಂಟು ಎಮ್. ಕರೆಕ್ಟಾ? ಸೊ ಏನಾಯಿತು, ಎಫ್ ಎಮ್ ಬಂತು. ಹೌದಾ? ಸೊ ಇವಾಗೇನು ಮಾಡ್ತೀರಿ, ಸಮೇಷನ್ ಆಫ್ ಎಫ್ ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ, ಇವೆಲ್ಲ ವ್ಯಾಲ್ಯೂಸನ್ನು ಆ್ಯಡ್ ಮಾಡಬೇಕು. ಸಮೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 44 + 130, 130 + 240 ಅಗೇನ್ + 510 + 380 + 294 + 138. ಕರೆಕ್ಟಾ? ಇವೆಲ್ಲವನ್ನೂ ಆ್ಯಡ್ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ, ಸಮೇಷನ್ ಆಫ್ ಎಫ್ ಎಮ್ ವ್ಯಾಲ್ಯೂ ಸಿಗುತ್ತೆ. ದಿಸ್ ಈಸ್ ದ ಸಮೇಷನ್ ಆಫ್ ಎಫ್ ಎಮ್ ವ್ಯಾಲ್ಯೂ ಹಿಯರ್. ಕರೆಕ್ಟಾ? ಎಫ್ ಎಮ್ ಗೊತ್ತಾಯಿತು, ಎನ್ನ ವ್ಯಾಲ್ಯೂ ಗೊತ್ತಾಯಿತು. ಕರೆಕ್ಟಾ? ಈಗ ನೀವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಈಸಿಲಿ ಮೀನ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ಸಮೇಷನ್ ಆಫ್ ಎಫ್ ಎಮ್ ಡಿವೈಡೆಡ್ ಬೈ ಎನ್. ಅವರ್ ಸಮೇಷನ್ ಆಫ್ ಎಫ್ ಎಮ್ ವ್ಯಾಲ್ಯೂ ಇಟ್ ಈಸ್ 1736. ಸಬ್ಸ್ಟಿಟ್ಯೂಟ್ ಮಾಡಿರಿ. ಅದಾದ ಮೇಲೆ ಎನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಮೀನ್. ಕರೆಕ್ಟಾ? ಸೊ ಮೀನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೇನು ಮೋಡ್ನ ಕ್ಯಾಲ್ಕುಲೇಷನಿಗೆ ಹೋಗ್ಬೇಕು ನಾವು. ಕರೆಕ್ಟಾ? ಸೊ ಮೋಡ್ನ ಕ್ಯಾಲ್ಕುಲೇಷನ್ ಯಾವ ರೀತಿ, ಸೊ ಒಂದು ನಮಗೆ ಫಾರ್ಮುಲಾ ನೆನಪಿದೆ, ಏನು, ಟು ಫೈಂಡ್ ದ ಮೀನ್ ಫಾರ್ ಕಂಟಿನ್ಯೂಯಸ್ ಸೀರೀಸ್, ದಟ್ ಈಸ್ z is equals to L1 + F1 - F0 ಡಿವೈಡೆಡ್ ಬೈ 2F1 - F0 - F2 ಇಂಟು L2 - L1. ಕರೆಕ್ಟಾ? ಈ L2 - L1 ಏನಂತ ಕರಿಬೋದು, ನಾವು ಐ ಅಂತ ಕೂಡ ಕರಿಬೋದು. ಕ್ಲಾಸ್ ಇಂಟರ್ವಲ್ನೇ ಕೊಡುತ್ತೆ ಇದು. ಹೌದಾ? ಸೊ ಇದಾಯಿತು. ಸೊ ಫಸ್ಟ್ ನಾವು ಮೋಡನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಜಸ್ಟ್ ರಿಕಾಲ್ ದ ಮೆಥಡ್, ದಟ್ ಈಸ್ ಟು ಫೈಂಡ್ ದ ಮೋಡ್ ಫಾರ್ ಕಂಟಿನ್ಯೂಯಸ್ ಸೀರೀಸ್ ಯಾವ ರೀತಿ ಮಾಡಿದ್ವಿ ಅಂತ. ಕರೆಕ್ಟಾ? ಮೋಡನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ನಮಗೆ ಮಾಡೆಲ್ ಕ್ಲಾಸ್ ಬೇಕು. ಕರೆಕ್ಟಾ? ಸೊ ಮಾಡೆಲ್ ಕ್ಲಾಸ್ನ ಯಾವುದನ್ನ ಮಾಡೆಲ್ ಕ್ಲಾಸ್ ಅಂತ ನಾವು ಹೇಳ್ತಾ ಇದ್ವಿ, ಸ್ವಲ್ಪ ರಿಕಾಲ್ ಮಾಡಿರಿ. ಏನು, ಈ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಸ್ ಏನಿದೆ, ಈ ಕ್ಲಾಸ್ ಇಂಟರ್ವಲ್ಸ್ನ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಏನಿದೆ, ಆ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ
ಫ್ರೀಕ್ವೆನ್ಸಿ ಯಾವುದು ಕರೆಕ್ಟಾ, ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಈಸ್ ಗೋಯಿಂಗ್ ಟು ಬಿ ದ ಮಾಡೆಲ್ ಕ್ಲಾಸ್ ಕರೆಕ್ಟಾ. ಸೊ ಇಲ್ಲಿ ನೀವು ನೋಡ್ತಾ ಹೋದರೆ 4, 10, 16, 30, 20, 14, 6 ಇದರಲ್ಲಿ ನೀವು ನೋಡ್ರಿ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಟ್ ಈಸ್ 30 ಕರೆಕ್ಟಾ. ಸೊ ಇದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಯಾವುದು 16 to 18 ಕರೆಕ್ಟಾ. ಸೊ ಏನು ಗೊತ್ತಾಯ್ತು ನಮಗೆ ಇವಾಗ 16 to 18 ಈಸ್ ದ ಮಾಡೆಲ್ ಕ್ಲಾಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಕರೆಕ್ಟಾ. ಸೊ ಫಸ್ಟ್ ಏನು ಮಾಡಬೇಕು, ಮೋಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ಮಾಡೆಲ್ ಕ್ಲಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ವಿಚ್ ಈಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಕರೆಕ್ಟಾ. ಗೊತ್ತಾಯಿತು ಮಾಡೆಲ್ ಕ್ಲಾಸ್. ಸೊ ಇಲ್ಲಿ ಅದನ್ನೇ ಬರೆದಿದ್ದೀನಿ, ಏನು ದಟ್ ಈಸ್ ದ ಕ್ಲಾಸ್ ಇಂಟರ್ವಲ್ 16 to 18 ಈಸ್ ದ ಮಾಡೆಲ್ ಕ್ಲಾಸ್ ಅಂತ ಕರೆಕ್ಟಾ. ಸೊ 16 to 18 ಮಾಡೆಲ್ ಕ್ಲಾಸ್ ಆದಮೇಲೆ ನಮಗೆ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲ್ಲ ವೇರಿಯೇಬಲ್ಸ್ದು ವ್ಯಾಲ್ಯೂಸ್ ಬೇಕು. ಸೊ ಅದಕ್ಕೇನು ಮಾಡಿರಿ, ಮೊದಲು L1 ಅಂತಂದ್ರೇನು ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್, L2 ಈಸ್ ದ ಅಪ್ಪರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್. ನಮ್ಮ ಮಾಡೆಲ್ ಕ್ಲಾಸ್ ಇದಾಗಿರೋದ್ರಿಂದ ಇದರಲ್ಲಿ ಲೋಯರ್ ಲಿಮಿಟ್ ಯಾವುದು 16. ಸೊ L1 ವ್ಯಾಲ್ಯೂ ಇಟ್ ಈಸ್ 16 ಆ್ಯಂಡ್ L2 ವ್ಯಾಲ್ಯೂ ಇಟ್ ಈಸ್ 18 ಕರೆಕ್ಟಾ. ಈಗ ನಮಗೆ ಈ ಫ್ರೀಕ್ವೆನ್ಸಿಯ ವ್ಯಾಲ್ಯೂಸ್ ಬೇಕು. F1ಅನ್ನು ನಾವು ಏನಂತ ಕರೆದಿದ್ವಿ, ಇಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಕರೆಕ್ಟಾ. 16 to 18 ಅನ್ನೋ ಫ್ರೀಕ್ವೆನ್ಸಿ ಯಾವುದೋ ಅದೇ ನಮ್ಮ F1 ಇಲ್ಲಿ, ಹೌದಾ. ಸೊ ನಾನು ಇಲ್ಲಿ ಅದನ್ನೇ ಮಾರ್ಕ್ ಮಾಡಿದ್ದೀನಿ ನೋಡಿರಿ. ಸೊ F1 ಈಸ್ ದ 30 ಹಿಯರ್ ಕರೆಕ್ಟಾ. ನಮ್ಮ ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ, ಮಾಡೆಲ್ ಕ್ಲಾಸ್ನ ಫ್ರೀಕ್ವೆನ್ಸಿನೇ ಅಲ್ಲ ಹೈಯೆಸ್ಟ್ ಇರೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ our F1 it is called as the frequency of the model class and that is going to be the value of F1 here ಕರೆಕ್ಟಾ. ಸೊ F1 ಆಯಿತು. F0ನ ನಾವೇನಂತ ಡಿಫೈನ್ ಮಾಡಿದ್ವಿ, ಇಟ್ ಈಸ್ ದ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಫ್ರೀಕ್ವೆನ್ಸಿ ಕರೆಕ್ಟಾ. ಮಾಡೆಲ್ ಕ್ಲಾಸ್ ಫ್ರೀಕ್ವೆನ್ಸಿ ಏನಿದೆ ಅದರ ಪ್ರಿಸೀಡಿಂಗ್ ಮೀನ್ಸ್ ಅದಕ್ಕೂ ಮುಂಚೆ ಬರ್ತಕ್ಕಂಥ ಫ್ರೀಕ್ವೆನ್ಸಿನ ನಾವು F0 ಅಂತ ಹೇಳಿದ್ವಿ. ಸೊ ಅವರ್ F0 ವ್ಯಾಲ್ಯೂ ಇಟ್ ಈಸ್ 16. ಅದೇ ರೀತಿ F1 ಈ ಮಾಡೆಲ್ ಕ್ಲಾಸ್ನ ಫ್ರೀಕ್ವೆನ್ಸಿಯ ಸಕ್ಸೀಡಿಂಗ್ ಫ್ರೀಕ್ವೆನ್ಸಿನ ನಾವೇನಂತ ಕರೆದಿದ್ದೀವಿ, F2 ಅಂತ ಕರೆದಿದ್ದೀವಿ ಕರೆಕ್ಟಾ. ಸೊ ಜಸ್ಟ್ ರಿಕಾಲ್ ಆಲ್ ದೋಸ್ ಥಿಂಗ್ಸ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಮೋಡ್ ಫಾರ್ ದ ಕಂಟಿನ್ಯೂಸ್ ಸೀರೀಸ್. ಸ್ವಲ್ಪ ಬೇಕಾದರೆ ಹಿಂದಿನ ಕ್ಲಾಸಸ್ ಹೋಗಿ ನೋಡ್ಕೊಂಡು ಬೇಕಾದರೆ ಕನ್ಫರ್ಮ್ ಮಾಡ್ಕೊಳ್ರಿ ಓಕೆನಾ. ಸೊ ಅವರ್ F1 ಈಸ್ 30, F0 ಈಸ್ 16 ಆ್ಯಂಡ್ F2 ಇಟ್ ಈಸ್ 20 ಓಕೆ. ಸೊ ಗೊತ್ತಾಯಿತು ನಮ್ಮ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ನಮಗೆ ಇವಾಗ ಗೊತ್ತಾಗಿದೆ ಕರೆಕ್ಟಾ. Yes, so now exactly substitute those values and calculate the mode here correct. Z is equals to L1 16 and F1 it is 30 and F0 it is 16. 2 into F1 it is again 30 and F0 it is 16 and F2 it is 20 and L2 minus L1 ಅಂದರೆ ಏನು, ನಮ್ಮ ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಆಗಿರೋದ್ರಿಂದ 18 minus 16 ಕರೆಕ್ಟಾ. ಅದಾಯಿತು. ಅದಾದ ಮೇಲೆ 16 ಆ್ಯಸ್ ಇಟ್ ಈಸ್ ಇಟ್ಕೊತೀವಿ, ಪ್ಲಸ್ 30 minus 16 ಇಟ್ ಈಸ್ 14. ಅದೇ ರೀತಿ 2 into 30 ಇಟ್ ಈಸ್ 60 minus 16 minus 20 ಮಾಡಿದ್ರೆ ಎಷ್ಟು ಬರುತ್ತೆ, minus 36 ಬರುತ್ತೆ ಕರೆಕ್ಟಾ. 18 minus 16 ಇಟ್ ಈಸ್ 2. ಇದನ್ನು ನಾವು ಐ ಅಂತ ಬೇಕಾದರೂ ಹೇಳಿದ್ದೀವಿ ಕರೆಕ್ಟಾ. ಐನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ನಮಗೆ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಸ್ ಏನಿದೆ ಅದರ ಡಿಫ್ರೆನ್ಸ್ ಹೌದಾ. 12 minus 10 ಅಥವಾ 14 minus 12 ಇದರಲ್ಲಿ ಯಾವುದೇ ತೊಗೊಂಡ್ರೂ ಸೇಮೇ ಬರುತ್ತೆ ಕ್ಲಾಸ್ ಇಂಟರ್ವಲ್ ಹೌದಾ. ಸೊ ಏನು ಮಾಡ್ತೀರಿ, 24 minus 22 ಮಾಡಿದ್ರೂ ಸೇಮ್ 2ನೇ ನಮ್ಮ ಕ್ಲಾಸ್ ಇಂಟರ್ವಲ್ ಕರೆಕ್ಟಾ. ಇಲ್ಲೂ ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಅಗೇನ್ ಏನು ಬಂತು 18 minus 16 ಇಟ್ ಈಸ್ 2, ಅಥವಾ ನೀವು ಡೈರೆಕ್ಟ್ಲಿ ಐ ವ್ಯಾಲ್ಯೂನ 2 ಅಂತಲೂ ಬರ್ಕೋಬೋದು. ಇದಾದಮೇಲೆ ಏನು ಮಾಡ್ತೀರಾ, Z is equals to 16 ಆ್ಯಸ್ ಇಟ್ ಈಸ್, ಪ್ಲಸ್ ಇಲ್ಲಿ 14 into 2 ಮಾಡ್ತಿದ್ದೀವಿ. ಯಾಕೆ, ಬಿಕಾಸ್ ಬರೀ 2 ಇತ್ತು ಅಂದರೆ ಇದನ್ನೇ ಯಾವ ರೀತಿ ಅರ್ಥ ಇದು 2/1 ಇದ್ದಂಗೆ ಕರೆಕ್ಟಾ. ಸೊ ಏನಾಗುತ್ತೆ 14 into 2 ಇಟ್ ಈಸ್ 28 ಆ್ಯಂಡ್ 60 minus 36 ಇಟ್ ಈಸ್ 24 ಕರೆಕ್ಟಾ. ಎಸ್, ಇದಾದಮೇಲೆ ಏನು ಮಾಡಿರಿ, Z is equals to 16 plus 28 divided by 24 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರಿ. ಇಟ್ ಈಸ್ ಗೋಯಿಂಗ್ ಟು ಬಿ 1.16. ಸೊ Z is equals to 17.16. ಸೊ ನಮ್ಮ ಮೋಡ್ ನೋಡ್ರಿ ಯಾವಾಗಲೂ ಮಾಡೆಲ್ ಕ್ಲಾಸ್ನ ಒಳಗಡೆನೇ ಇರುತ್ತೆ. ಸೊ 16 to 18 ನಮ್ಮ ಮಾಡೆಲ್ ಕ್ಲಾಸ್ ಹೌದಾ. ಸೊ ನಮ್ಮ ಮೋಡ್ ವ್ಯಾಲ್ಯೂ ಎಷ್ಟು ಬಂದಿದೆ 17.16. ಸೊ ದಿಸ್ ಈಸ್ ಅವರ್ ಮೋಡ್ ವ್ಯಾಲ್ಯೂ. ಸೊ ನಾವು ಇವಾಗ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಒಂದು ಮೀನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಆ್ಯಂಡ್ ಮೋಡ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದಾದ ನಂತರ ನೆಕ್ಸ್ಟ್ ನಮ್ಮ ಕೆಲಸ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ನಮಗೇನು ಬೇಕು, ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಡಿವಿಯೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಡಿವಿಯೇಷನ್ ಕರೆಕ್ಟಾ. ಸೊ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ವಾಟ್, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ನಾವು ಹಿಂದಿಂದ ಎರಡೂ ಯಾವುದು
ಇಂಡಿವಿಜುವಲ್ ಸೀರೀಸ್ ಮತ್ತು ಡಿಸ್ಕ್ರೀಟ್ ಸೀರೀಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿ. ಇವಾಗ ನಮ್ದು ಇದು ಕೊಟ್ಟಿರ್ತಕ್ಕಂಥ ಕ್ಲಾಸ್ನ ನಾವು ಎಕ್ಸ್ ಅಂತ ಕರ್ಕೊಂಡ್ರೆ ಸೊ ಅದರದೇ ಮಿಡ್ ಪಾಯಿಂಟ್ ಹೌದಾ ಇದು. ಸೊ ಇದನ್ನು ನಾವು ಏನಂತ ಅನ್ಬೋದು, ಎಕ್ಸ್ ಅನ್ಬೋದು. ಸೊ ಇನ್ಸ್ಟೆಡ್ ಆಫ್ ಎಕ್ಸ್ ನಾವು ಇದನ್ನು ಮಿಡ್ ಪಾಯಿಂಟ್ ಅಂತ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಎಮ್ ಅಂತಲೇ ತೊಗೊಳ್ಳೋಣ, ಏನು ತಪ್ಪಾಗಲ್ಲ. ಕರೆಕ್ಟಾ? ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಟ್ ಈಸ್ ಅಗೇನ್ ಸೇಮ್ ಆ್ಯಸ್ ದ ಎಮ್ ಮೈನಸ್ ಎಕ್ಸ್ ಬಾರ್. ಕರೆಕ್ಟಾ? ಸೊ ಇವಾಗ 11 ಇದೆ. ಕರೆಕ್ಟಾ? ಇನ್ನೊಂದೇನು, ನಾವು ಮೀನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ದಿಸ್ ಈಸ್ ಅವರ್ ಎಕ್ಸ್ ಬಾರ್ ವ್ಯಾಲ್ಯೂ. ಹೌದಾ? ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟಿದೆ? 11 ಮೈನಸ್ 17.36 ಇಟ್ ಈಸ್ ಮೈನಸ್ 6.36. ಕರೆಕ್ಟಾ? ಅದೇ ರೀತಿ 13 ಮೈನಸ್ 17.36 ಇಟ್ ಈಸ್ ಮೈನಸ್ 4.36. ಬೇಕಾದರೆ ನೀವು ಇಲ್ಲಿ ಎಕ್ಸ್ ಬಾರ್ನ ವ್ಯಾಲ್ಯೂ ಕೆಳಗಡೆ ಬರ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಕರೆಕ್ಟಾ? ಅಗೇನ್ ಇದಾಯಿತು. 15 ಮೈನಸ್ 17.36 it is minus 2.36. Similarly 17 minus 17.36 it is minus 0.36. Similarly 19 minus 17.36 it is 1.64 and 21 minus 17.36 it is 3.64 and last one it is 23 minus 17.36 it is ಪ್ಲಸ್ 5.64. ಓಕೆ, ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಅಗೇನ್ ದ ಸೇಮ್ ಡಿ ಸ್ಕ್ವೇರ್. ಕರೆಕ್ಟಾ? ಇದರ ಸ್ಕ್ವೇರ್ ವ್ಯಾಲ್ಯೂಸನ್ನು ಕಂಡುಹಿಡಿಯಿರಿ. ಕರೆಕ್ಟಾ? ಮೈನಸ್ 6.36 ಇಂಟು ಮೈನಸ್ 6.36 ಇಟ್ ಈಸ್ ಗೋಯಿಂಗ್ ಟು ಬಿ 40.44. ಸಿಮಿಲರ್ಲಿ ಕ್ಯಾಲ್ಕುಲೇಟ್ ಫಾರ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಏನು ಮಾಡ್ತೀರಾ, ಡಿ ಸ್ಕ್ವೇರನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಆ್ಯಂಡ್ ಆಮೇಲೆ ಇನ್ನೊಂದೇನು, ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನಿನ ಫಾರ್ಮುಲಾ ಏನಿದೆ ನೋಡ್ರಿ. ಕರೆಕ್ಟಾ? ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಫ್ ಡಿ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಅದರಿಂದ ನಮಗೇನು ಬೇಕು, ಎಫ್ ಡಿ ಸ್ಕ್ವೇರ್ನ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಸೊ ಡಿ ಸ್ಕ್ವೇರ್ ಆದ ತಕ್ಷಣ ಏನೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಎಫ್ ಡಿ ಸ್ಕ್ವೇರ್. ಹೌದಾ? ಎಫ್ ಡಿ ಸ್ಕ್ವೇರ್ನ ವ್ಯಾಲ್ಯೂಸ್ ಹೆಂಗೆ, ಎಫ್ ಇಲ್ಲಿದೆ. ಹೌದಾ? ಎಸ್, ಎಫ್ ಹಿಯರ್ ಇಟ್ ಈಸ್, ದಟ್ ಈಸ್ 4 ಇಂಟು ಡಿ ಸ್ಕ್ವೇರ್ ವ್ಯಾಲ್ಯೂಸ್. ಅಗೇನ್ 4 ಇಂಟು ದಿಸ್ ವ್ಯಾಲ್ಯೂ, 10 into 19 190, 16 into 5.56 it is going to give this value. And again similarly 30 into 0.12 it is 3.6. Again 20 into 2.68 it is going to give this value. And 14 into 13.24 it is 36. And 6 into 31.84 it is 191.24 here. ಕರೆಕ್ಟಾ? ಸೊ ಎಫ್ ಇಂಟು ಡಿ ಸ್ಕ್ವೇರ್, ಎಫ್ ಇಂಟು ಡಿ ಸ್ಕ್ವೇರ್. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಏನು, ಹೋಲ್ ಸಮ್ಮನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಸಮ್ ಆಫ್ ದ ಎಫ್ ಡಿ ಸ್ಕ್ವೇರ್ ದಟ್ ಈಸ್ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್. ಸೊ ಏನು ಮಾಡ್ತೀರಾ, ಆ್ಯಡ್ ಮಾಡ್ತೀರಿ ಒಂದಕ್ಕೊಂದು. ಕರೆಕ್ಟಾ? 161.76 ಪ್ಲಸ್ 190 ಪ್ಲಸ್ 88.96 ಪ್ಲಸ್ 3.6 ಪ್ಲಸ್ 53.6 ಆ್ಯಂಡ್ ಪ್ಲಸ್ 185.36 ಪ್ಲಸ್ 191.24 ಹಿಯರ್. ಕರೆಕ್ಟಾ? ಸೊ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಬಂತು. ಆ್ಯಂಡ್ ವಿ ಆಲ್ಸೋ ನೋ ದ ವ್ಯಾಲ್ಯೂ ಆಫ್ ಎನ್. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಾಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ. ಕರೆಕ್ಟಾ? ಸೊ ಬನ್ನಿ, ಏನು, ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಫಸ್ಟ್ ಏನು ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಸಮೇಷನ್ ಆಫ್ ಎಫ್ ಡಿ ಸ್ಕ್ವೇರ್ ದಟ್ ಈಸ್ 874.32 ಆ್ಯಂಡ್ ಎನ್ ವ್ಯಾಲ್ಯೂ ಇಟ್ ಈಸ್ 100. ಕರೆಕ್ಟಾ? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ ಆ್ಯಂಡ್ ಕ್ಯಾಲ್ಕುಲೇಟ್. ಫಸ್ಟ್ ಏನು ಮಾಡ್ತೀರಿ, ಆ್ಯಸ್ ಇಟ್ ಈಸ್ ಸ್ಕ್ವೇರ್ ರೂಟ್ ಇಟ್ಕೊಳ್ಳೋದು. ಅದಾದಮೇಲೆ 874.32 ಡಿವೈಡೆಡ್ ಬೈ 100. ಕರೆಕ್ಟಾ? ಅದೆಷ್ಟು ಕೊಡುತ್ತೆ, 8.74 ಕೊಡುತ್ತೆ. ಕರೆಕ್ಟಾ? ಅದಾದಮೇಲೆ ಏನು ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 8.74 ಕ್ಯಾಲ್ಕುಲೇಟ್ ಮಾಡಿರಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹಿಯರ್. ಸೊ ಫಸ್ಟ್ ನಾವೀಗ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ವಲ್ಪ ರಿಕಾಲ್ ಮಾಡಿರಿ. ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ mean value, okay, and also we have calculated the mode value, and again we have calculated the standard deviation value. So we can easily calculate now the skewness, the Karl-Pearson's coefficient of skewness. Correct? So that is SK is equals to mean minus mode divided by standard deviation. Substitute the value of mean, substitute the value of mode, and substitute the value of standard deviation. Correct? That is 17.36 minus 17.16 divided by 2.95. So first ಏನು ಮಾಡ್ತೀರಾ, 17.36 minus 17.16 ಮಾಡ್ರಿ. It is going to give 0.2 value divided by 2.95 as it is, and divide this value ಎಷ್ಟು ಬರುತ್ತೆ, SK is equals to 0.06 here. Okay, so this is how same method has the individual series and discrete series. The only thing is in the difference of calculation of mean, mode and standard deviation, that is for the continuous series. Correct? ಏನು ಹೇಳ್ತಾ ಇದ್ದೀನಿ ಅಂದರೆ
ಸೇಮ್ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಬಟ್ ಓನ್ಲಿ ದ ಥಿಂಗ್ ಈಸ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಮೋಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಂಟಿನ್ಯೂಯಸ್ ಸೀರೀಸಿಗೆ ನಾವೇನು ಫಾರ್ಮುಲಾಸ್ ಹಾಕ್ತಿದ್ವಿ ಅದನ್ನು ಫಾರ್ಮುಲಾಸ್ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಇಲ್ಲಿ ಒಂದು ಡಿಫ್ರೆಂಟ್ ಥಿಂಗ್, ಕರೆಕ್ಟಾ? ಸೊ ದಿಸ್ ಈಸ್ ದ procedure or method to find out the Karl-Pearson's coefficient of skewness, that is for the continuous series. Okay, yes, thank you.